ಏ ಪ್ರಿಯಾ ಬಾಗಿಲು ತೆಗಿ. ಬಂದ ಈ ನನ್ನ ಮಗ ಮಾಡ್ತೀನಿ ಇವತ್ತು. ಗೊತ್ತಿದೆ ಮಾರಿ ಹಬ್ಬ ಇವನಿಗೆ. ಯಾವಾಗ ನೋಡ್ರು ದುಡ್ಡು ದುಡ್ಡು ಅಂತ ಅಳ್ತಿರ್ತೀಯಲ್ಲ, ಥೂ ನಿನ್ನ. ಅಲ್ಲದೆ ಇನ್ನೇನ್ ಮಾಡ್ಲಿ ನಾನು? ನಾಳೆ ದಿನ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಎಲ್ಲಿಂದ ದುಡ್ಡು ತರಲಿ? ನಿನ್ನ ಹತ್ರ ಏನಾದ್ರು ಸೇವಿಂಗ್ಸ್ ಇದೆಯಾ? ಮಾ ಯಾಕೆ ಹಿಂಗೆ ಇಬ್ರು ಜಗಳಾಡ್ತಾ ಇದ್ದೀರಾ? ನೀನು ಮೊದಲು ಬಾಕ್ಸಲ್ಲಿ ದುಡ್ಡು ಸಿಕ್ಕದನ್ನ ಬಿಡು, ಅದ್ರ ಬದಲು ಬಜೆಟ್ ತಗೊಳ್ಳಿ ಸೇವ್ ಮಾಡು. ಸೇವ್ ಆ್ಯಂಡ್ ಸ್ಮಾರ್ಟ್ ಆಗಿದೆ. ಅಪ್ಪ ಕದಿಯೋದು ತಪ್ಪುತ್ತೆ, ಕುಡಿಯೋದು ತಪ್ಪುತ್ತೆ. ಬಚತ್ ಆ್ಯಪ್ ಮಾ ಈ ಆ್ಯಪಲ್ಲಿ ಡೈಲಿ ಸೇವಿಂಗ್ಸ್ ಮೇಲೆ ಎಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಕಣಮ್ಮ. ನಿನ್ನ ದುಡ್ಡು ಸೇಫಾಗಿ ICICI SBI ಬ್ಯಾಕೆಟ್ ಫಂಡಲ್ಲಿ ಸೇಫ್ ಆಗಿರುತ್ತೆ. ಯಾವುದೇ ಲಾಕಿನ್ ಹೇಳ್ತೇನೆ, ನಿಂಗೆ ಯಾವ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಬೋದು ವಿತ್ ಇಂಟ್ರೆಸ್ಟ್. ಹೌದಾ? ತುಂಬಾ ಒಳ್ಳೆ ಆ್ಯಪು. ದುಡ್ಡು ಬೆಳೆಯುತ್ತೆ ಕೂಡ ಹಾಗೂ ಸೇಫ್ ಆಗೂ ಇರುತ್ತೆ. ಲೈ ನನ್ನ ದುಡ್ಡನ್ನ ಬಜೆಟಲ್ಲಿ ಸೇವ್ ಮಾಡ. ಬಾಗಿಲು ತೆಗಿಯ ಪ್ರಿಯಾ. ಈ ನನ್ನ ಮಗ ಬಂದ ಮಾಡ್ತೀನಿ ಇವನ್ಗೆ. ಗೊತ್ತಿದೆ ಮಾರಿ ಹಬ್ಬ ಇವನ್ಗೆ. ನನ್ನ ಮಗನ ಎಜುಕೇಶನ್ಗೆ ಅಂತ ಕೂಡಿಟ್ಟಿರೋ ದುಡ್ಡಲ್ಲೆಲ್ಲ ಕುಡ್ಕೊಂಬಂದಿದ್ಯಲ್ಲ ನಾಯಿ. ಮಾ ಯಾಕೆ ಹಿಂಗೆ ಜಗಳ ಆಡ್ತೀರಾ? ನಿಮ್ಮ ದುಡ್ಡನ್ನ ಹಳ್ಳಿಲಿ ಬಚ್ಚಿಕ್ಕೋ ಬದಲು ಆ ಬಜೆಟ್ ಆ್ಯಪಲ್ಲಿ ಸೇವ್ ಮಾಡಿ. ಬಚತ್ ಆ್ಯಪ? ಹಂಗಂದ್ರೆ ನೀನು ಈ ಬಜೆಟ್ ಆ್ಯಪಲ್ಲಿ 50 ರೂಪಾಯಿ 100 ರೂಪಾಯಿ ಅಂತ UPI ಮೂಲಕ ನೀವು ಸೇವ್ ಮಾಡ್ಬೋದು. ಇದರಲ್ಲಿ ಎಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಯಾವುದೇ ಲಾಕಿನ್ ಇಲ್ದೇನೆ. ಅಷ್ಟೇ ಅಲ್ಲಮ್ಮ, ನಿನ್ನ ದುಡ್ಡು ICICI SBI ಮ್ಯೂಚುವಲ್ ಫಂಡ್ಸಲ್ಲಿ ಸೇವ್ ಆಗಿರುತ್ತೆ. ಇದ್ರ ಜೊತೆಗೆ ಮಾರ್ಕೆಟಲ್ಲಿ ಏರುಪೇರುಗಳನ್ನ ಬಜೆಟ್ ಅವರೇ ಮ್ಯಾನೇಜ್ ಮಾಡ್ತಿದ್ದಾರೆ. ನೀನು ಆ್ಯಪ್ನ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಮ್ಮ, ಫ್ರೀ ಆ್ಯಂಡ್ ಸೇಫ್ ಆಗಿದೆ. ನೀನು ಹಳ್ಳಿಲಿ ದುಡ್ಡನ್ನ ಬಚ್ಚಿಕ್ಕೋದು ತಪ್ಪುತ್ತೆ, ಅಪ್ಪ ಜಗಳಾಡೋದು ತಪ್ಪುತ್ತೆ, ದುಡ್ಡು ಉಳಿಯುತ್ತೆ.